ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಹುಟ್ಟೂರು ಸೋಮನಹಳ್ಳಿಗೆ ಅವರ ಪಾರ್ಥಿವ ಶರೀರವು ಕೂಡ ಬರ್ತಾ ಇರುವಂತದ್ದು. ನಮ್ಮ ಜೊತೆ ಎಸ್.ಎಂ. ಕೃಷ್ಣ ಅವರ ಸಹೋದರರ ಪುತ್ರರಾದಂತಹ ಗುರುಚರಣ್ ಇದ್ದಾರೆ. ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಎಸ್.ಎಂ. ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ವಿದೇಶಾಂಗದ ಸಚಿವರಾಗಿ ಕರ್ತವ್ಯವನ್ನ ನಿರ್ವಹಿಸಿದಂತವ್ರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಿಮ್ಮ ದೊಡ್ಡಪ್ಪ ಅವರು ಏನ್ ಹೇಳ್ತೀರಾ ಸರ್? ಏನ್ ಹೇಳಕ್ಕಾಗುತ್ತೆ, ನಮ್ಮ ರಾಷ್ಟ್ರ ಮತ್ತೆ ರಾಜ್ಯ ಕಡಂತ ಹಿರಿಯ ಮುತ್ಸದಿ ಅವರು ನಡ್ಕೊಬಂದಂತ ರೀತಿ ಇಡೀ ನಮ್ಮ ರಾಜ್ಯವೇ ಎಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರು ಹೆಸರುವಾಸಿ ಮಾಡ್ಕೊಂಡಿದ್ರು. ಅವ್ರನ್ನ ಪೊಲಿಟಿಷಿಯನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಟೇಟ್ಸ್ಮೆನ್ ಅಂತಾನೆ ಕರಿಬಹುದಿತ್ತು. ಆ ತರ ಹೆಸರು ಮಾಡಿದಂತವ್ರು ಇವತ್ತಿನ ದಿನ ನಮ್ನೆಲ್ಲರನ್ನು ಅಗಲಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಹಾಕೊಟ್ಟಂತ ಒಂದು ದಾರಿ ಮತ್ತೆ ಅವರೇನು ನಮಗೆ ಆದರ್ಶಗಳನ್ನು ಕಳಿಸ್ಕೊಟ್ಟಿದ್ರು ಅದನ್ನೇ ನಾವು ಮುಂದುವರಿಸ್ಕೊ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ರಾಜ್ಯಕ್ಕೆ ದೇಶಕ್ಕೆ ಅವರ ಕೊಡುಗೆ ಅಪಾರ ಸರ್. ರಾಜಕಾರಣದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಒಂದು ರೀತಿ ಧೀಮಂತ ನಾಯಕರಾಗಿ ಉಳಿದಿದ್ದಾರೆ ಅಂತ ಖಂಡಿತವಾಗ್ಲೂ ಹೌದು. ಯಾಕೆಂತಂದ್ರೆ ಅವ್ರು ಮಾಡಿರತಕ್ಕಂತ ಕೆಲಸ ಕಾರ್ಯಗಳು ಇವತ್ತಿನ ದಿನ ಇಡೀ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ್ಯಾವ ಯೋಜನೆಗಳು ಕೊಟ್ಟರು ಆ ಯೋಜನೆಗಳನ್ನೇ ತದನಂತರ ಬಂದಂತ ಸರ್ಕಾರಗಳು ನಡೆಸ್ಕೊಂಡು ಬರ್ತಾ ಇದೆ. ಅಕ್ಷರ ದಾಸೋಹ ಇರ್ಬೋದು, ಶ್ರೀಶಕ್ತಿ ಇರ್ಬೋದು, ಎಲ್ಲರೂ ಅಷ್ಟೇ ಆ ಯೋಜನೆಗಳನ್ನು ಪಕ್ಕದ ರಾಜ್ಯಗಳಲ್ಲೂ ಕೂಡ ವಿಸ್ತರಣೆ ಮಾಡ್ಕೊಂಡಿದ್ದಾರೆ. ಸೊ ನೀವು ಆ ಒಂದು ಇದನ್ನ ನೋಡಿದ್ರೆ ಯಾವ ರೀತಿ ಅವರು ಮುಂದಾಲೋಚನೆ ಇತ್ತು ಅನ್ನೋದನ್ನ ನೀವೇ ಅರ್ಥಕೋಬೇಕು. ಜನರು ಅರ್ಥಕೊಂಡಿದ್ದಾರೆ. ಅದರಿಂದ ನಾನು ಇನ್ನೇನು ಹೇಳಕ್ಕಾಗುತ್ತೆ. ರಾಜಕಾರಣವನ್ನು ಹೊರತುಪಡಿಸಿದ್ರೆ ಸರ್, ನಿಮ್ಮ ದೊಡ್ಡಪ್ಪ ಅವರು ಯಾವ ರೀತಿ ಇರ್ತಿದ್ರು ಸರ್? ಮನೆಯಲ್ಲಿ ಕುಟುಂಬದ ಜೊತೆ ಯಾವ ರೀತಿ ಅಂದ್ರೆ ಒಬ್ಬ ಕುಟುಂಬದ ಹಿರಿಯ ಇದಾಗ್ಬಿಟ್ಟು ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ರು. ಹಾಗೆ ನಮ್ಮ ದೊಡ್ಡ ಮನೆತನದಲ್ಲಿ ಅವರೇ ಹಿರಿಯರಾಗಿದ್ದರಿಂದ ನಮ್ಗಳಿಗೆಲ್ಲರಿಗೂ ಕೂಡ ಅವರೇ ಮಾರ್ಗದರ್ಶನವನ್ನು ಕೊಡ್ಕೊಂಡು ಬರ್ತಾ ಇದ್ರು. ಈಗ ಮಾಡಬೇಕು, ಈ ತರ ಇರಬೇಕು, ಯಾವ ರೀತಿ ರಾಜಕಾರಣ. ಯಾಕೆಂದ್ರೆ ನಾನು ರಾಜಕಾರಣಕ್ಕೆ ಬಂದಾಗ್ಲೇ 20 ವರ್ಷ ಆಯ್ತು. ಆ ಇದ್ರಲ್ಲೂ ಕೂಡ ಯಾವ ರೀತಿ ನೀನು ಜನಗಳ ಮಧ್ಯೆ ಇರಬೇಕು, ಯಾವ ರೀತಿ ನೀನು ನಡ್ಕೊ ಹೋಗ್ಬೇಕು ಅನ್ನೋದನ್ನ ಅವರು ನಮ್ಗೆ ಹೇಳ್ಕೊಟ್ಟಿದ್ರು. ಅದೇ ರೀತಿ ನಾನು ಇವತ್ತಿನ ದಿನ ನಡ್ಕೊ ಹೋಗ್ತಾ ಇದ್ದೀನಿ. ಮುಂದೆನೂ ಕೂಡ ಅವರು ಹಾಕೊಟ್ಟಿದ್ದಂತ ಒಂದು ಮಾರ್ಗಸೂಚಿಯಲ್ಲೇ ಕೂಡ ನಾನು ನನ್ನ ಜೀವನವನ್ನು ನಡೆಸ್ಕೊ ಹೋಗ್ತೀನಿ ಅಂತ ಕೇಳಲಿಕ್ಕೆ ಬಯಸ್ತೀನಿ. ಗ್ರಾಮದ ಬಹುತೇಕ ಜನರನ್ನು ನಾವು ಮಾತನಾಡಿಸುವಂತ ಕೆಲಸವನ್ನು ಮಾಡಿದ್ರು ಸರ್. ಆ ಸಂದರ್ಭದಲ್ಲಿ ಅವರು ಹೇಳುವಂತದ್ದು ಹುಟ್ಟೂರಿನ ಬಗ್ಗೆ ಬಹಳಷ್ಟು ಅಭಿಮಾನವನ್ನ ಕೃಷ್ಣ ಅವರು ಇಟ್ಕೊಂಡಿದ್ರು ಅಂತ. ಸದಾಕಾಲ ಊರಿನ ಬಗ್ಗೆ ಚಿಂತನೆಯನ್ನು ಮಾಡ್ತಿದ್ರು. ಯಾರೇ ಸಿಕ್ಕಿದ್ರು ಅದರ ಬಗ್ಗೆ ಕೇಳ್ತಾ ಇದ್ರು. ಹೌದು, ಖಂಡಿತವಾಗ್ಲೂ ಯಾರಿಗೇ ಆಗ್ಲಿ ಒಂದು ಹುಟ್ಟೂರು ಅಂತಂದ್ರೆ ಅವ್ರಿಗೆ ಅಪಾರವಾದ, ಹುಟ್ಟೂರು ಅಂತಂದ್ರೆ ಸೋಮನಹಳ್ಳಿ ಅಂತಂದ್ರೆ ಅವ್ರಿಗೆ ಅಪಾರವಾದ ಗೌರವ. ಮತ್ತೆ ಅವರ ಇದನ್ನು ಕೂಡ ಅವರು ಹುಟ್ಟೂರು ಅಂತಂದ್ರೆ ಅವ್ರಿಗೆ ತುಂಬಾ ಪ್ರೀತಿಯಾದಂತ ಒಂದು ಊರು. ಅವರು ಏನು ಅಂತಂದ್ರೆ ಅವರು ಚಿಕ್ಕದ್ರಲ್ಲಿದ್ದಾಗ್ಲಿಂದನೂ ಕೂಡ ಸೋಮನಹಳ್ಳಿಲೇ ನಮ್ಮ ಅಣ್ತಂಬಿಕೆ ತುಂಬಾ ದೊಡ್ಡದಾಗಿದ್ದರಿಂದ ಇಲ್ಲೇ ಹುಟ್ಟು ಬೆಳೆದು ಎಲ್ಲ ಇದ್ ಮಾಡೋದ್ರಿಂದ ಅವ್ರಿಗೆ ಅವರ ಸ್ವಗ್ರಾಮ ಸೋಮನಹಳ್ಳಿ ಅಂತಂದ್ರೆ ತುಂಬಾ ಇಷ್ಟಪಡುವಂತ ಒಂದು ಊರಾಗಿತ್ತು. ಅದರ ಜೊತೆಗೆ ಸರ್, ಕೊನೆಯದಾಗಿ ನಿಮ್ಮ ಹಾಗೂ ಎಸ್.ಎಂ. ಕೃಷ್ಣ ಅವರ ನಡುವಿನ ಬಾಂಧವ್ಯದಲ್ಲಿ ಮರೆಯಲಾಗದ ಕ್ಷಣ ಅಂತಂದ್ರೆ ಸರ್ ಯಾವ ತರ ಅಂತ ಹೇಳಿ, ನಾನು ಹುಟ್ಟಾಗ್ಲಿಂದನೂ ಕೂಡ ಅವ್ರು ಯಾವತ್ತೂ ಕೂಡ ಅವರು ಅಧಿಕಾರದಲ್ಲೇ ಇದ್ರು. ನಾನು 1974 74ರಲ್ಲಿ ಜನಿಸಿದನು. ಆವಾಗ್ಲಿಂದನೂ ಕೂಡ ಅವರು ಮಂತ್ರಿನೇ ಆಗಿದ್ರು, MLA ಆಗಿದ್ರು. ಆವಾಗ್ಲಿಂದನೂ ಕೂಡ ಏನು ಅಂತಂದ್ರೆ ಅವರು ನೋಡಿದ್ರೆ ನಮಗೆ ಏನು ಅಂತಂದ್ರೆ ಒಂದು ನಮ್ಮ ಕುಟುಂಬದಲ್ಲಿ ಅವರೇ ಒಂದು ನಮಗೆ ಗಾಡ್ ಫಾದರ್ ಇದ್ದಂಗೆ. ಸೊ ಅವ್ರನ್ನ ನೋಡಿದ್ರೆ ಏನೋ ಒಂಥರ ದೇವ್ರು ನೋಡ್ದಂಗ ಆಗ್ತಾ ಇತ್ತು. ಸೊ ಆದ್ರಿಂದ ಆ ಕ್ಷಣಗಳು ಸುಮಾರಿವೆ. ಅದನ್ನ 1, 2, 3 ಅಂತ ಅಲ್ಲ, ಸುಮಾರು ಕ್ಷಣಗಳು ಅವ್ರ ಜೊತೆ ಕಳೆದಿದ್ದು, ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದು, ಅವೆಲ್ಲ ಏನು ಅಂತಂದ್ರೆ ಅವನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ಇವತ್ತಿನ ದಿನ ಏನು ಮಾಡಕ್ಕಾಗಲ್ಲ. ಇವತ್ತಿನ ದಿನ ಅವರು ಲೋಕಕ್ಕೆ ಹೋಗಿದ್ದಾರೆ. ಅದನ್ನೇ ಹೇಳಿದ್ನಲ್ಲ, ಅವರು ಯಾವ ರೀತಿ ದಾರಿ ತೋರಿಸಿದರೆ ಆ ಒಂದು ದಾರಿಲೇ ನಡ್ಕೊಂಡು ಖಂಡಿತವಾಗ್ಲೂ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಇರುತ್ತೆ ಸರ್? ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ? ಏನು ಅದೇ ಈಗಾಗಲೇ DK ಶಿವಕುಮಾರ್ ಅವರು ಹೇಳಿದಾರಲ್ಲ, 3 ಗಂಟೆಗೆ ಶುರು ಆಗುತ್ತೆ. 4 ಗಂಟೆ ಅಷ್ಟೊತ್ತಿಗೆ ಸರ್ಕಾರಿ ಸಕಲ ಗೌರವದೊಂದಿಗೆ 3:30 ಶುರುವಾಗುತ್ತೆ. 4:15 ಒಳಗೆ ಎಲ್ಲ ಅಂತ್ಯಕ್ರಿಯೆ ಮುಕ್ತಾಯ ಆಗುತ್ತೆ. ಈಗಾಗಲೇ ಗಂಧದ ಕಟ್ಟೆಗಳೆಲ್ಲವೂ ಕೂಡ ಬಂದಿದೆಯಾ ಸರ್? ಪೂಜಾ ಕೈಂಕರ್ಯಗಳೆಲ್ಲ ನಿಮ್ಮ ಮನೆಯಿಂದ ಇದಾಗುತ್ತೆ ಸರ್? ಈಗ ಜಿಲ್ಲಾಡಳಿತ ಏನು ಅಂತಂದ್ರೆ ಅವರು ಬರೀ ಬೇರೆ ಈ ಅರೇಂಜ್ಮೆಂಟ್ಸ್ ಇದನ್ನೆಲ್ಲ ನೋಡ್ಕೊಂಡಿದ್ದಾರೆ. ಬೇರೆ ಇನ್ಯಾವುದು ಕಾರ್ಯಕ್ಕೆ ಯಾವ್ಯಾವ್ದು ಸಾಮಾನುಗಳು ಬೇಕು
ಅದನ್ನೆಲ್ಲ ನಮ್ಮ ಮನೆಯಿಂದನೇ ಒದಗಿಸಿಕೊಡ್ಲಾಗುತ್ತೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಸಹೋದರ ಶಂಕರ್ ರವರ ಮಗ ಗುರುಚರಣ್ ರವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಜಿಲ್ಲಾಡಳಿತದಿಂದ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ನಮ್ಮ ಮನೆಯಿಂದ ಅಂದ್ರೆ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಏನು ಪೂಜಾ ಕೈಂಕರ್ಯಗಳಿಗೆ ಬೇಕು, ವಿಧಿವಿಧಾನ ಕಾರ್ಯಕ್ರಮಗಳಿಗೆ ಬೇಕಾದಂತಹ ವಸ್ತುಗಳೆಲ್ಲವನ್ನು ಕೂಡ ಇದೀಗ ನಾವೇ ತಂದಿದ್ದೇವೆ. ಆ ಮೂಲಕ 3:30 4:15 ಒಳಗಡೆ ಅಂತ್ಯಕ್ರಿಯೆಯು ಕೂಡ ಆಗುತ್ತೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.